ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಒಂದು ವಾರದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಅಪ್ಪುಗೆ ಎಕ್ಸಾಮ್ ಇದ್ದಾಗ ವೀಡಿಯೋ ಮಾಡೋಕ್ಕೆ ಹೋದರೆ ಅವನು ಓದ್ಕೊಳ್ಳಲ್ಲ ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತಿಂದ ವಾರಕ್ಕೆ 2 ದಿನ ತಪ್ಪಿದರೆ 3 ದಿನ ಯೂಟ್ಯೂಬ್ ಚಾನಲ್ಗೆ ನಮ್ಮ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ವೀಡಿಯೋಗೆ ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಮ ಹಾಸನದ ಪುಟಾಣಿ ಪ್ರತಿಭೆಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋದಲ್ಲಿ ನಮ್ಮಪ್ಪು ಡ್ಯಾನ್ಸು ಮತ್ತು ಜಿಮ್ನಾಸ್ಟಿಕ್ಸ್ನ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಾ ಇರಿ. ಫುಲ್ ವಿಡಿಯೋನ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದು ಯಾವ ಪ್ಲೇಸ್ ಇರ್ಬೋದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮನೆಯಿಂದ ಹೊರಟು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ನೋಡಿ ಫ್ರೆಂಡ್ಸ್, ಯಾವ್ಯಾವ ಥರ ಪೋಸ್ ಕೊಡ್ತೀನಿ ಅಂತ ನಿಂತ್ಕೊತಿದ್ದಾನೆ. ಯಾರು? ಉಪೇಂದ್ರ ಸರ್. ಒಂದು ಡೈಲಾಗ್ ಹೇಳು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಇವಾಗ ಹೊರಡ್ತಾ ಇದ್ದಾನೆ ಅಪ್ಪು. ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬ ಖುಷಿಯಿಂದ ಹೋಗ್ತಾರೆ, ಆ ಕಡೆಯಿಂದ ಬರ್ಬೇಕಾದ್ರೆ ಫುಲ್ ಜಗಳ ಮಾಡ್ಕೊಂಬರ್ತಾರೆ. ಯಾಕೆಂದರೆ ಇವನು ಹೇಳಿದ್ದು ಕೇಳಲ್ಲ. ಒಂಥರ ಇವರಿಬ್ಬರು ಲವರ್ಸ್ ಥರ. ಸ್ಮೈಲ್. There's not much to do when all I can is thinking about you. ಪಾರ್ಕಲ್ಲಿ 3ನೇ ಜಾಗ ಇದು. ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಅಲ್ಲಿ ಮಾಡ್ತೀನಿ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗ್ತಾನೆ ಇದ್ದಾನೆ. ಎಲ್ಲಿ ಡ್ಯಾನ್ಸ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ನೋಡಿ, ಬರೀ ಸುಳ್ಳು ಹೇಳ್ತಾನೆ. Talk on the phone every night. Love to hear your voice. Not sleeping well, and I know that you're right, but you should know it. You've been gone for way too long now. If I can lay down beside you, I would. When
that's all I wanna do. I hope that you are safe and that I will see you. ಎಕ್ಸಾಮ್ ಎಲ್ಲ ಮುಗಿದು ಇನ್ನೇನು ಬೇಸಿಗೆ ರಜೆ ಕೊಟ್ಟರು. ಮಕ್ಕಳನ್ನ 2 ತಿಂಗಳು ಹೆಂಗಪ್ಪ ಹಿಡಿಯೋದು ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಪ್ರತಿದಿನ ಪಾರ್ಕಿಗೆ ಕರ್ಕೊಂಡು ಬಂದು ಅವನಿಗೆ ಡ್ಯಾನ್ಸು ಮತ್ತು ಜಿಮ್ನಾಸ್ಟಿಕ್ನ ಪ್ರಾಕ್ಟೀಸ್ ಕೊಡ್ತಾಯಿದ್ದೀವಿ. ಈಗ ಒಂದು ನಾಯಿ ಬರ್ತಾಯಿದೆ ನೋಡಿ, ಆ ನಾಯಿ ಜೊತೆ ಓಡೋಗ್ತಾನೆ. ಅವ್ನು ಜಿಮ್ನಾಸ್ಟಿಕ್ಕು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನೇ ಮರ್ತ್ಕೊಂಡ್ಬಿಟ್ಟ. ಆಮೇಲೆ ಬಂದು ಡ್ಯಾನ್ಸ್ ಹಾಕಮ್ಮ ಅಂತಂದ್ಬಿಟ್ಟು ಡ್ಯಾನ್ಸ್ ಹಾಕು ಅಂತ ಬರ್ತಾನೆ. ಈ ಮಕ್ಕಳುಗಳು ಹೇಗಪ್ಪ ಅಂದರೆ 5 ನಿಮಿಷ ಇದ್ದಿದ್ದ ಬುದ್ಧಿ ಇನ್ನೊಂದು 5 ನಿಮಿಷಕ್ಕಿರಲ್ಲ. ಯಾಕೋ ಏನೋ ಗೊತ್ತಿಲ್ಲ. ಇವತ್ತಿನ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾವೋ ಅಷ್ಟೇ ತುಂಟಾಟ ಚೇಷ್ಟೆ. ಅದನ್ನು ಸಹಿಸ್ಕೊಳ್ಳೋಕೆ ಯಾರ ಕೈಲೂ ಆಗೋದೇ ಇಲ್ಲ ಬಿಡ್ರಿ. ಇವಾಗ ಮತ್ತೆ ಡ್ಯಾನ್ಸ್ ನೆನಪಾಯಿತು ಅನಿಸುತ್ತೆ. ಹಾಗಾಗಿ ನಾಯಿನ ಓಡಿಸ್ಬಿಟ್ಟು ಬಂದು ಅಮ್ಮ ಸಾಂಗ್ ಹಾಕಮ್ಮ ಡ್ಯಾನ್ಸ್ ಮಾಡ್ತೀನಿ ಅಂತ ಕೇಳ್ತಿದ್ದಾನೆ. ಇನ್ನೊಂದು ಸಲ ಎಲ್ಲೂ ಹೋಗಲ್ಲ, ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇನ್ನೊಂದು 5 ನಿಮಿಷ ಬಿಟ್ಟರೆ ಇನ್ನು ಅದೇ ಬುದ್ಧಿ. ಅವನು ಕಾನ್ಸಂಟ್ರೇಷನ್ನೇ ಮಕ್ಕಳಿಗೆ ಅಷ್ಟು ಕಮ್ಮಿನೋ ಅಥವಾ ಇವನೇ ಈ ಥರನೋ ಗೊತ್ತಿಲ್ಲ. ಮಾತ್ರ 5 ನಿಮಿಷಕ್ಕೆ ಇದ್ದಿದ್ದ ಬುದ್ಧಿ ಇನ್ನೊಂದು 5 ನಿಮಿಷಕ್ಕೆ ಇರೋದೇ ಇಲ್ಲ. ಹೋಗ್ಬಿಡುತ್ತೆ ಅದು ಕಾನ್ಸಂಟ್ರೇಷನು. ಅದು ಏನೇ ಮಾಡಿದರೂ ಬರೋದೇ ಇಲ್ಲ. ನೋಡೋಣ ಈಗ ಹಂಗೆ ನೋಡಿರಿ ಡ್ಯಾನ್ಸ್ ಯಾವ ಥರ ಮಾಡ್ತಾನೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮಾಡು ಅಂತಂದರೆ ತಡಿಯಮ್ಮ ಹಿಂದ್ಗಡೆ ಯಾರೋ ಹೋಗ್ತಾಯಿದ್ದಾರೆ, ಅವ್ರು ಹೋಗಲಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾರು ಇಲ್ಲದೆ ಹೋದಾಗ ಡ್ಯಾನ್ಸ್ ಮಾಡ್ತಾನಂತೆ. ಎಷ್ಟು ಹೇಳಿದ್ರು ಕೇಳಲ್ಲ. ಬಂದರೂ ಬರ್ತಾರೆ ಮಾಡು ಅಂದರೂ ಕೇಳಲ್ಲ. ಅವ್ರು ಹೋಗಲಿ ತಡಿ ಇಲ್ಲಾಂದರೆ ಬಂದು ನಿಂತ್ಕೊಂಡು ನೋಡ್ತಾರೆ, ನನಗೆ ನಗು ಬರುತ್ತೆ ಅಂತಾನೆ. ಸ್ಟಾರ್ಟ್ ಮಾಡ್ದೆ ಡ್ಯಾನ್ಸು ನೋಡಿ. ಮತ್ತೆ ಪಾರ್ಕಲ್ಲೇ ಬೇರೆ ಕಡೆ ಜಾಗಕ್ಕೆ ಬಂದು ಜಾಗನ ಹುಡುಕ್ತಾ ಇದ್ದಾನೆ. ಅವನು ಒಂದೇ ಜಾಗದಲ್ಲಿ ಮಾಡಲ್ಲ. ಅವನಿಗೆ ಅಮ್ಮ ನನಗೆ ಮಾಡೋಕ್ಕಾಗ್ತಾಯಿಲ್ಲ ಡ್ಯಾನ್ಸ, ನನಗೆ ಕಾನ್ಸಂಟ್ರೇಷನ್ನೇ ಬರ್ತಾಯಿಲ್ಲ, ಬಾ ಬೇರೆ ಜಾಗಕ್ಕೆ ಹೋಗೋಣ ಅಂತ ಕರ್ಕೊಂಡು ಬರ್ತಾನೆ. ಇವಾಗ ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾನೆ ನೋಡಿ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going all the way. Going high, 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 high. Going out, going all the way. Going high, high, high. Going all the way. Going up, going all the way. Going up, going all the way. Going high, high, higher. Break the mold, then press repeat. Get 'em up on the edge of their seats. Set your aim a little
for this time to begin. We ain't getting any older. I kinda feel a little younger. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up, going all the way. Going up, going all the way. Going higher, higher. ಡ್ಯಾನ್ಸ್ ಮುಗೀತು. ಡ್ಯಾನ್ಸ್ ಮಾಡಿ ಸುಸ್ತಾಯಿತು. ಆಟ ಆಡ್ಕೊಂಬರ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಪಾರ್ಕ್ ಹತ್ರ ಬಂದ. ಅಲ್ಲಿ ಯಾವುದೋ ತುಂಬ ಜನ ಇದ್ದಾರೆ, ರಶ್ ಆಗಿಬಿಟ್ಟಿದೆ ತುಂಬ. ಅದಕ್ಕೆ ಯಾವ ಜಾಗದಲ್ಲಿ ಖಾಲಿ ಇದೆ ಅಂತ ಹುಡುಕ್ತಾ ಇದ್ದಾನೆ. ಹೆಂಗಾದರೂ ಆಟ ಆಡಲಿ ಅಂದ್ಕೊಂಡು ಸುಮ್ಮನಿದ್ದೀವಿ. ತುಂಬ ಹೊತ್ತು ಪ್ರಾಕ್ಟೀಸ್ ಮಾಡ್ದ, ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೂತ್ಕೊಂಡ್ವಿ. ನೋಡೋಣ ಅವ್ನು ಯಾವ ಆಟ ಆಡ್ತಿದ್ದಾನೆ ಅಂತ ಹಂಗೆ ವಾಚ್ ಮಾಡಿ. Every night, every night, every night I wait. Paradise, paradise seems so far away. Still I try to buy myself some time to get me to that place. All I want is you. Staying up till we want to. Tell you what, I bet that we could see it new. I wanna let you do nothing to lose. Let's throw all our worries away. I know that it takes two to get me confused. Tell me, baby, what do you say? 'Cause we were just friends, and now it's something far over. And I bet that we could find a way closer. Never wanted to put all of this in your head, but I can see that we're only friends. But I can see that we're only friends. ಅವರಪ್ಪ ಬಂದ ತಕ್ಷಣ ಅವನಿಗೆ ನೆನಪಾಗದೆ ಜಿಮ್ನಾಸ್ಟಿಕ್. ಅಪ್ಪ ನಾನು ಜಿಮ್ನಾಸ್ಟಿಕ್ ಮಾಡ್ತೀನಿ, ಅಪ್ಪ ನಾನು ಕಾಲಕ್ಕೆ ಮೇಲ್ಗಡೆಯಿಂದ ನಡ್ಕೊಂಡು ಬರ್ತೀನಿ, ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ, ಪ್ಲೀಸ್ ಅಪ್ಪ ಅಂತ ಹೇಳ್ತಾನೆ ಇರ್ತಾನೆ. ಏನೋ ಗೊತ್ತಿಲ್ಲ, ಅವರಪ್ಪ ನೋಡಿದ ತಕ್ಷಣ ಅವನು ಜಿಮ್ನಾಸ್ಟಿಕ್. ಅವನಿಗೆ ಯಾವಾಗಲೂ ಜಿಮ್ನಾಸ್ಟಿಕ್ಕಲ್ಲಿ ಸಪೋರ್ಟಾಗಿ ನಿಂತ್ಕೊಳ್ತಾರೆ. ಬೆಳಗ್ಗೆ ಇದ್ದರೆ ಅವನಿಗೆ ಸ್ಟಡಿ ಮಾಡೋದೇ ದೊಡ್ಡ ಕೆಲಸ. ಕಲಿಸ್ಬೇಕು ಮಕ್ಕಳಲ್ಲಿ ಏನಾದ್ರು ಒಂದು ಕಲೆ ಇರಬೇಕು ಅಂತ ಇವರು ಬೆಳಗ್ಗೆ ಸಂಜೆ ಅವನಿಗೆ ಹೇಳ್ಕೊಡ್ತಾನೆ ಇರ್ತಾರೆ. ನಾವು ಸಾಕು ಜಿಮ್ನಾಸ್ಟಿಕ್ ಸ್ಟಾಪ್ ಮಾಡು ಅಂದರೂ ಕೇಳಲ್ಲ. ಅವನು ಮತ್ತೆ ಯಥಾ ಪ್ರಕಾರ ಅದನ್ನೇ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಜಿಮ್ನಾಸ್ಟಿಕ್ ಅಂದರೆ ತುಂಬ ಇಷ್ಟಪಡ್ತಾನೆ. ಮತ್ತು ಇನ್ನು ವರ್ಕೌಟ್ ಮಾಡ್ತೀನಿ ಅಂತ ಬರ್ತಾನೆ. ಯಾರಿದ್ದಾರೆ ನನ್ನ ಫ್ರೆಂಡು, ಯಾರೂ ಬಂದೇ ಇಲ್ಲ ಅಂತ ಹುಡುಕ್ತಾನೆ ಇದ್ದ. ಆಮೇಲೆ ಮತ್ತೆ ಅದಕ್ಕೆ ಯಾರೂ ಬರ್ತಿಲ್ಲ ಅಂದ್ಬಿಟ್ಟು ಅವನೇ ಒಬ್ಬೊಬ್ಬನೇ ಕಲ್ತ್ಕೊಂಡು ಎಂಜಾಯ್ ಮಾಡ್ತಿದ್ದ. ಅಮ್ಮ ಚೆನ್ನಾಗಿ ಮಾಡ್ತಿದ್ದೀನ ನಾನು ಅಂತ ಕೇಳ್ಕೊಂಡು ಅವನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಈ ಮಕ್ಕಳುಗಳು ದೊಡ್ಡವರಾಗೋ ಅಷ್ಟರಲ್ಲಿ ಎಷ್ಟು ಸಲ ಬಿದ್ದು ಎಷ್ಟು ಸಲ ಎದ್ದಿರ್ತವೋ ಅದನ್ನು ಊಹೆಗೂ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಸಲ ಬಿದ್ದು ಹೇಟ್ ಮಾಡ್ಕೊತಾನೆ ಇರ್ತವೆ. ನಾವು ಎಷ್ಟು ಕಣ್ಣಿಟ್ಟು ನೋಡಿಕೊಂಡ್ರೂ ಸಹ ಅದನ್ನು ತಡೆಯೋಕ್ಕೆ ಆಗಲ್ಲ. ಬೀಳ್ತವೆ, ಎದ್ದೇಳ್ತವೆ. ಡ್ಯಾನ್ಸ್ ಕ್ಲಾಸ್ ಅದಕ್ಕೆ ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾನೆ. ಬನ್ನಿ ಇಬ್ಬರು ಪ್ರಾಕ್ಟೀಸ್ ಮಾಡೋಣ, ಯಾರು ಫಸ್ಟ್ ನಡೀತಾರೆ ನೋಡೋಣ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ.
ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಆಮೇಲೆ ಮತ್ತೆ ಲೊಕೇಶನ್ ಚೇಂಜ್ ಮಾಡ್ತಾನೆ. ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನಾವು ಈಗ ಪಾರ್ಕಲ್ಲಿ ಬಂದು ಡ್ಯಾನ್ಸ್ ಮಾಡ್ಕೊಂಡು ಸ್ವಲ್ಪ ಆಟ ಆಡ್ತಿದ್ವಿ. 4 ಗಂಟೆಗೆ ಬಂದು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಆಟ ಆಡ್ಬಿಟ್ಟು ಇವಾಗ ಹೋಯ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಹಾಸನ ಹುಡುಗ ಅಪ್ಪು ಅಂತ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಥ್ಯಾಂಕ್ಸ್. ಸೇರಿಕೊಂಡು